ಮಧುಸೂದನ್ ಅಂತ ಒಬ್ರು ಕಾಲ್ ಮಾಡಿ ಹೇಳಿದ್ರು, ನಮ್ಮೂರಲ್ಲಿರೋ ಪುರಾತನ ದೇವಾಲಯಗಳ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ. ಅದಕ್ಕೆ ರೆಡಿಯಾಗಿ ಬಳಗನೂರಿಗೆ ಬಂದು ಪೆಟ್ರೋಲ್ ಹಾಕಿಸ್ತಾರೆ. ನಮ್ಗೆ ಬರೋ ಕೇಳಿದ್ ನನ್ನ ಫ್ರೆಂಡ್ ಅವ್ರ ಫ್ರೆಂಡ್ಗೆ ಕಾಲ್ ಮಾಡಿ ಸಮೋಸ ತಿನ್ನಕ್ಕೆ ಅಂತ ಬಂದ್ವಿ. ತಿನ್ಕೊಂಡು ಸೋಡಾ ಕುಡಿದು ಗಲ್ಲಿ ಗಾಡಿ ಓಡಿಸ್ಕೊಂಡು ಲಕ್ಷ್ಮೀನಾರಾಯಣ ದೇವಸ್ಥಾನಕ್ಕೆ ಬಂದ್ವಿ. ನಿಮ್ಮ ಪ್ರೀತಿಯಿಂದ ಇವತ್ತಿಗೆ 5,000 ಜನ ಫಾಲೋವರ್ಸ್ ಕಂಪ್ಲೀಟ್ ಆಗಿದ್ದಾರೆ. ಇದೇ ತರ ಸಪೋರ್ಟ್ ಮಾಡ್ತಾ ಇರಿ. ಈ ದೇವಾಲಯ ಲೊಕೇಟ್ ಆಗಿರೋದು ಸಿಂಧನೂರು ತಾಲೂಕಿನ ಬಳಗನೂರಲ್ಲಿ. ಈ ದೇವಾಲಯವನ್ನ ಕಣಶಿಲೆಯಿಂದ ನಿರ್ಮಿಸಲಾಗಿದೆ. ಇದರಲ್ಲಿ ಕೆಲವು ಕಂಬಗಳು ಮತ್ತೆ ಬಾಗಿಲುಗಳನ್ನ ಶಿಸ್ಟ್ ಶಿಲೆಯಿಂದ ನಿರ್ಮಾಣ ಮಾಡಿದ್ದಾರೆ. ಗರ್ಭಗುಡಿಯಲ್ಲಿ ನಾರಾಯಣನ ಮೂರ್ತಿ ಇದ್ದು ತೊಡೆಯ ಮೇಲೆ ಲಕ್ಷ್ಮಿ ಕುತ್ಕೊಂಡಿದ್ದಾರೆ. ಇದು ಕ್ರಿಸ್ತ ಶಕ 16-17ನೇ ಶತಮಾನದೆಂದು ಪರಿಗಣನೆ ಮಾಡಲಾಗಿದೆ. ಬಾಗಿಲಿನ ಕೆಳಭಾಗದಲ್ಲಿ ಒಂದ್ ಕಡೆ ವೈಷ್ಣವ ದ್ವಾರಪಾಲಕ, ಇನ್ನೊಂದ್ ಕಡೆ ವೇಣುಗೋಪಾಲ ಉಬ್ಬು ಶಿಲ್ಪ ಕೂಡ ಕಾಣಬಹುದು. ಬಾಗಿಲಿನ ಲಲಾಟದಲ್ಲಿ ಗಜಲಕ್ಷ್ಮಿಯ ಉಬ್ಬು ಶಿಲ್ಪ ಮತ್ತೆ ರೇಖಾನಾಗರ ಶೈಲಿಯ 5 ಶಿಖರಗಳನ್ನ ಕೆತ್ತಲಾಗಿದೆ. ಇಲ್ಲಿ ಅನೇಕ ಸೂಕ್ಷ್ಮ ಕೆತ್ತನೆಗಳು ಕೂಡ ಇವೆ. ಎಲೆಬಳ್ಳಿಗಳ ನಡುವೆ ರಾಮಾಯಣದ ದೃಶ್ಯಗಳು, ಅರೆಕಂಬಗಳನ್ನು ನಾವಿಲ್ಲಿ ಕಾಣಬಹುದು. ಹಾಗೆ ಈ ದೇವಾಲಯದಲ್ಲಿ 2 ಶಾಸನಗಳಿವೆ. ಒಂದರಲ್ಲಿ ಚಾಲುಕ್ಯ ವಂಶದ ಅರಸ